ಸಿಂಪಲ್ ಅಷ್ಟೇ ಹೇಳೋದು. ಅಯ್ಯೋಣ ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ನಾನು ಸಡನ್ನಾಗಿ ಆಚೆ ಹೋಗಬೇಕಾಗಿತ್ತು. ಮತ್ತು ಫೇಸ್ ನೋಡಿಕೊಂಡಾಗ ತುಂಬ ಐಬ್ರೋ ಎಲ್ಲ ಬೆಳೆದ್ಬಿಟ್ಟಿತ್ತು. ಇವಾಗ ಸಡನ್ನಾಗಿ ಐಬ್ರೋ ಮಾಡ್ಸೋಕ್ಕೆಲ್ಲ ಆಗಲ್ವಲ್ಲಪ್ಪ ಅಂತ ಅನಿಸ್ತು. ಸಡನ್ನಾಗಿ ಹೋಗಿ ಮಾಡಿಸ್ಕೊಂಬರೋಕ್ಕಾಗಲ್ಲ. ಸೊ ನಾವು ಯಾವಾಗಲಾದರೂ ಆಚೆ ಹೋಗ್ಬೇಕಾದ್ರೆ ಎಲ್ಲಾದರೂ ಫಂಕ್ಷನ್ ಸಡನ್ನಾಗಿ ಏನೋ ಒಂದು ಫಂಕ್ಷನ್ ಬರುತ್ತೆ, ಇಲ್ಲ ಯಾರ ಮನೆಗಾದರೂ ಹೋಗ್ಬೇಕಾಗತ್ತೆ, ಇಲ್ಲ ಅಥವಾ ಎಲ್ಲೋ ಹೋಗ್ಬೇಕಾಗತ್ತೆ. ಅಯ್ಯೋ ನಮ್ಮ ಐಬ್ರೋಸ್ ಚೆನ್ನಾಗಿಲ್ಲ, ಐಬ್ರೋ ಶೇಪ್ ಚೆನ್ನಾಗಿಲ್ಲ ಅಂದಾಗ ನಾವು ಮನೇಲೇ ಆರಾಮಾಗಿ ಲೇಸರ್ಸ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಮಾಡ್ಕೋಬೋದು. ಫೇಸ್ ವ್ಯಾಕ್ಸ್ ಕೂಡ ಮಾಡ್ಕೋಬೋದು, ಯಾವುದೇ ಥರ ಎಫೆಕ್ಟ್ ಆಗೋದಿಲ್ಲ. ನಾನು ಸಡನ್ನಾಗಿ ಈ ಥರ ಆಚೆ ಹೋಗ್ಬೇಕಾದ್ರೆ ಯಾವ ಥರ ಐಬ್ರೋ ಮಾಡಿಸ್ಕೊತೀನಿ, ಅಥವಾ ಫೇಸ್ ವ್ಯಾಕ್ಸ್, ನಾವು ಇವಾಗ ಫೇಸ್ ವ್ಯಾಕ್ಸ್ ಎಲ್ಲ ಮಾಡ್ಸೋಕ್ಕಾಗಲ್ಲ, ನಮಗೆ ರ್ಯಾಷಸ್ ಆಗೋದು ಆ ಥರ ಆಗುತ್ತೆ, ಮನೆಯಲ್ಲೇ ಲೇಸರಿಂದ ಮಾಡ್ಕೋಬೋದು. ನನಗಂತೂ ತುಂಬ ಯೂಸ್ಫುಲ್ ಆಗಿದೆ, ಯಾರಿಗೆ ಹೆಂಗೋ ಗೊತ್ತಿಲ್ಲ. ಸೊ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ, ಯಾರಿಗಾದ್ರೂ ಯೂಸ್ ಆಗ್ಬೋದು ಈ ಥರ ಟಿಪ್ಸ್ ಅಂತ ಹೇಳ್ಬಿಟ್ಟು ರೆಡಿ ಆಯಿತು ನಾನೀಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ. ನಾನು ಇವಾಗ ಐಬ್ರೋ ಹೆಂಗೆ ಮಾಡ್ಕೊತೀನಿ, ಅಷ್ಟು 100% ಪರ್ಫೆಕ್ಟಾಗಿ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು 60-70% ಆದರೂ ಬೆಟರಾಗಿ ಕಾಣಿಸಿದ್ರೆ ಓಕೆ ಅಲ್ವಾ. ಸೊ ಹಂಗಾಗಿ ನಾನು ಯಾವ ಥರ ಐಬ್ರೋ ಈಗ ಮಾಡ್ಕೊಳ್ತೀನಿ ಲೇಸರಿಂದ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಅದಕ್ಕೆ ಇಲ್ಲಿ ಮಾಯಿಶ್ಚರೈಸರ್ ಅಥವಾ ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಇದನ್ನು ಲೇಸರ್ ಯೂಸ್ ಮಾಡ್ತೀನಿ. ಹಳೇದು ಇದೆ, ಅದು ನನಗಿದು ಒಂಥರ ಹಾಳಾದಂಗೆ ಅನಿಸ್ತಿದೆ ನೋಡಿ, ಈ ಥರ ಆಗಿದೆ. ಈ ಥರದ್ರಲ್ಲೆಲ್ಲ ಇದನ್ನೇನಂತಾರೆ, ಈ ಥರ ಆಗೋದ್ರಲ್ಲೆಲ್ಲ ಯೂಸ್ ಮಾಡಬಾರ್ದು, ನಮಗೆ ಸ್ಕಿನ್ಗೆ ಡ್ಯಾಮೇಜ್ ಆಗುತ್ತೆ. ಸೊ ಹಂಗಾಗಿ ಹೊಸಾದು ತೊಗೋಬೇಕಾಗತ್ತೆ. ಇದನ್ನೇ ಯೂಸ್ ಮಾಡಿದ ತಕ್ಷಣ ಕ್ಲೀನಾಗಿ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿ ಇಟ್ಟರೆ ನಮಗೇನು ಈ ಥರ ಆಗೋಲ್ಲ. ಬಟ್ ನಾನು ಯಾವಾಗಲೂ ಆ ಥರದಲ್ಲಿ ಯೂಸ್ ಮಾಡೋವಾಗ ಕ್ಲೀನ್ ಮಾಡದೆ ಇಟ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಈ ಥರ ಆಗಿದೆ, ಮತ್ತೆ ನಾವು ಇದನ್ನು ಯೂಸ್ ಮಾಡಬಾರ್ದಾಗತ್ತೆ. ಸೊ ನಾನು ಮತ್ತೆ ಹೊಸಾದು ತರಿಸ್ಕೊಂಡಿದ್ದೆ, ಇರಲಿ ಯಾವಾಗಲಾದರೂ ಎಮರ್ಜೆನ್ಸಿಗೆ ಬೇಕಾಗತ್ತೆ. ಯಾವಾಗಲೂ ಈಗ ಮಕ್ಕಳಿರೋರೆಲ್ಲ ಸಡನ್ನಾಗಿ ಮಕ್ಕಳನ್ನ ಬಿಟ್ಟು ಎಲ್ಲ ಐಬ್ರೋ ಮಾಡ್ಸೋಕ್ಕೆ ಹೋಗೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ನಾನು ಬೇರೆ ತರಿಸ್ಕೊಂಡಿದ್ದೀನಿ. ವೇಟ್ ಈ ಥರ ಬರುತ್ತೆ. ಆ್ಯಂಡ್ ಈ ಥರ ಬ್ರ್ಯಾಂಡ್ಸ್ ಬೇರೆ ಬೇರೆ ಇರುತ್ತೆ ನನ್ನ ಹತ್ರ. ಆ್ಯಂಡ್ ಇದು ಕೂಡ ಬರುತ್ತೆ, ಇದು ಕೂಡ ಫೇಸ್ ಲೇಸರ್ ಅಂತ ಬರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಾನು ಇವಾಗ ಹಳೇದನ್ನು ಫಸ್ಟ್ ತರಿಸ್ಕೊಂಡಿದ್ದೆ, ಮತ್ತು ಇದು ಚೆನ್ನಾಗಿದೆ ಅಂದಾಗ ಇದು ತರಿಸ್ಕೊಂಡೆ. ಇದು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಯೂಸ್ ಮಾಡೋಣ, ಫಸ್ಟ್ ಅದು ಖಾಲಿ ಆಗಲಿ ಅಂದ್ಬಿಟ್ಟು ಇದು ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಡೈಲಿ ಯೂಸ್ ಮಾಡೋದು ಇದು, ತುಂಬ ಚೆನ್ನಾಗಿದೆ ಮಾಡ್ಕೊಳ್ಳೋದು ಅಂತ ನೋಡಿಸ್ತೀನಿ. ಆ್ಯಂಡ್ ನಾನು ಸದ್ಯಕ್ಕೆ ಫೇಸ್ ವಾಶ್ ಮಾತ್ರ ಮಾಡ್ಕೊಂಡು ಬಂದಿದ್ದೀನಿ, ಏನೂ ಹಚ್ಚಿಲ್ಲ ಫೇಸ್ಗೆ. ಫಸ್ಟ್ ಏನು ಮಾಡ್ತೀನಿ ಅಂತ ಫೇಸ್ಗೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀನಿ ಕ್ಲೀನಾಗಿ, ಮತ್ತು ವ್ಯಾಕ್ಸ್ ಮಾಡ್ಕೊತೀನಿ. ಆ್ಯಂಡ್ ಮಾಯಿಶ್ಚರೈಸರ್ ಹಚ್ಕೊಂಡಿದ್ದಾದಮೇಲೆ ಫಸ್ಟು ನಾನು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಏನು ಡ್ಯಾಮೇಜ್ ಫೇಸ್ಗೇನು ಎಫೆಕ್ಟ್ ಆಗದೆ ಒಂಚೂರು ಫೇಸ್ ಪೂರ್ತಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು ಹಚ್ಕೊಂಡ್ರೆ ನಮಗೆ ಶೇವ್ ಮಾಡಿದಾಗ ಕ್ಲೀನಾಗೆ ಹೇರ್ ಬರುತ್ತೆ, ಮತ್ತು ಏನು ಸ್ಕಿನ್ಗೂ ಕೂಡ ಏನೂ ಡ್ಯಾಮೇಜ್ ಆಗೋಲ್ಲ. ಸೊ ಹಂಗಾಗಿ ಕ್ಲೀನಾಗಿ ಈ ಥರ ಒಂದು ಸ್ವಲ್ಪ ತಿಕ್ಕಾಗಿ ಹಚ್ಚಿ ಬಿಡ್ತೀನಿ. ಆ್ಯಂಡ್ ಏನೋ ಬ್ಯಾಂಡ್ ಹಾಕ್ಕೊಂಡಿದ್ರೆ ಒಳ್ಳೇದು, ಇದನ್ನು ಹಾಕ್ಕೊಳ್ಳೋಣ ತಾಳಿ. ಹೇರ್ ಏನು ಬರುತ್ತೆ ಈ ಥರ ಒಂದು ಹಾಕ್ಕೊಂಡ್ಬಿಡ್ತೀನಿ. ರಿವರ್ಸ್ ಹಾಕ್ಕೊಂಡಿದ್ದೀನಿ, ಇಟ್ಸ್ ಓಕೆ, ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ಏರೇನು ಬರದೆ ಒಂಚೂರು ಅಲೋವೆರಾ ಜೆಲ್ ಕೂಡ ಅಪ್ಲೈ ಮಾಡ್ತೀನಿ, ನಮಗೆ ಸ್ಕಿನ್ಗೆ ಏನೂ ಡ್ಯಾಮೇಜ್ ಆಗೋಲ್ಲ ಈ ಥರ ಹಾಕ್ಕೊಂಡಾಗ. ಆ್ಯಂಡ್ ಈ ಅಲೋವೆರಾ ಜೆಲ್ ಯೂಸ್ ಮಾಡ್ತಿದ್ದೀನಿ ಕ್ಲೀನಾಗಿ. ಒಂದು ಸ್ವಲ್ಪ ತಿಕ್ ಲೇಯರಾಗಿ ಅಪ್ಲೈ ಮಾಡ್ಕೋಬೇಕಂತೆ, ಕಂಜೂಸ್ತನ ಎಲ್ಲ ಬಿಟ್ಟು ಈ ಥರ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಹಚ್ಕೋಬೇಕಾಗತ್ತೆ, ಸ್ಕಿನ್ಗೆ ಏನೂ ಡ್ಯಾಮೇಜ್ ಆಗೋಲ್ಲ. ಆ್ಯಂಡ್ ನಾನು ಮಾತಾಡೋದ್ರಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇತ್ತು, ರಾಂಗ್ ಇತ್ತು ಅಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇನು ದೊಡ್ಡ ಪಾಪ್ಯುಲರ್ ಎಲ್ಲದರಲ್ಲೂ ನನಗೂ ಏನೋ ಚಿಕ್ಕಪುಟ್ಟ ಅದೇ ಗೊತ್ತಿರೋದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ನಾನು ಮಾತಾಡೋದ್ರಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಇದ್ದರೆ ದಾನ್ ಮಾಡ್ಕೊಬೇಡಿ ಅಥವಾ ಬೈಕೊಂಬೇಡಿ. ಆ್ಯಂಡ್
ಇದು ಹೊಸ ಲೇಸರ್ ತೊಗೊಂಡು ಸಖತ್ತು ಶಾರ್ಪ್ ಇರುತ್ತೆ, ಹುಷಾರಾಗಿರಬೇಕು. ಆ್ಯಂಡ್ ವ್ಯಾಕ್ಸ್ ತೊಗೊಂಡಿದ್ದೀನಿ, ಇದಕ್ಕೊಂಚೂರು ಹಿಂಗೆ ಮಾಡ್ಕೊತೀನಿ, ಹೊಸದಲ್ವಾ. ಆ್ಯಂಡ್ ನಾವು ಯಾವತ್ತೇ ಲೇಸರ್ ಮಾಡುವಾಗ ಡೌನ್ ಪೋರ್ಷನಿಂದನೇ ಮಾಡಬೇಕಾಗುತ್ತೆ, ಅಪ್ಪರ್ ಪೋರ್ಷನಿಂದ ಮಾಡಬಾರ್ದು, ಸ್ಕಿನ್ಗೆ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಕೆಳಗಡೆಯಿಂದ ಈ ಥರ ಮಾಡಬೇಕಾಗತ್ತೆ. ಆ್ಯಂಡ್ ಶೋ ಯು ಹೆಂಗೆ ಫ್ಲೇಸ್ಲಿ ಈ ಥರ ಕ್ಲೀನಾಗೆ ಬರುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಅಲ್ಲೆಲ್ಲ ಒಂಚೂರು ಮೆತ್ಕೊಂಡಿದೆ. ಏನು ನಮ್ಗೆ ಅಥವಾ ಪಿಂಪಲ್ಸ್ ಇತ್ತು ಅಂದರೂ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ಅಲೋವೆರಾ ಜೆಲ್ ಅಥವಾ ಏನಾದರೂ ಯೂಸ್ ಮಾಡಿದ್ರೆ ಇದಿಕ್ಕೊಂಬಿಡೋಣ. ಕಾಟನ್ ಇಕ್ಕೊಂಬಿಟ್ರೆ ಅದಕ್ಕೆ ಒರೆಸ್ಕೊಬೋದು. ಏನೂ ಆಗಲ್ಲ, ಆರಾಮಾಗಿ ನೋಡಿ ಎಷ್ಟು ಬರ್ತಾಯಿದೆ ಹೇರು. ಅಪ್ಪರ್ ಲಿಪ್ಪು ಅಷ್ಟು ನಾವು ದಿನಾಗಲೂ ಈ ಥರ ಐಬ್ರೋ ಮಾಡ್ಸೋಕ್ಕೆ, ಅಪ್ಪರ್ ಲಿಪ್ ಮಾಡ್ಸೋಕ್ಕಾಗಲ್ಲ ಅಂದಾಗ ಈ ಥರ ಆರಾಮಾಗಿ ಮಾಡ್ಕೊಬೋದು, ಏನೇ ತೊಂದರೆ ಆಗಲ್ಲ. ಆ್ಯಂಡ್ ಈ ಲೇಸರ್ಸ್ ಅಂತೂ ನನಗೆ ತುಂಬ ಯೂಸ್ ಆಯಿತು ಅಂತ ಹೇಳ್ಬೋದು. ಕ್ಲೀನಾಗೆ ಮಿರರಲ್ಲಿ ನೋಡ್ಕೊಂಡು ಮಾಡ್ಕೊಬೇಕು ಹುಷಾರಾಗಿ, ತುಂಬ ಶಾರ್ಪ್ ಇರುತ್ತೆ, ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಹಿಂಗೆ ಮಾಡ್ತೀನಿ, ನನಗೆ ಯಾಕೋ ಗೊತ್ತಿಲ್ಲ, ಮತ್ತು ಪದೇ ಪದೇ ಪಾರ್ಲರ್ಗೆಲ್ಲ ಹೋಗೋಕ್ಕೆ ಮನಸ್ಸೇ ಆಗಲ್ಲ. ದುಡ್ಡು ಖರ್ಚಾಗುತ್ತೆ ಅಂತಲ್ಲ, ಬೇರೆ ಎಲ್ಲದಕ್ಕೂ ಖರ್ಚು ಮಾಡ್ತೀನಿ, ಏನೋ ಗೊತ್ತಿಲ್ಲ ನನಗೆ ಪಾರ್ಲರ್ ಎಲ್ಲ ಅಷ್ಟು ಆಗಿ ಬರಲ್ಲ. ನಿಮ್ಗೆ ಏನಾದರೂ ಒಂಚೂರು ಅಲೋವೆರಾ ಜೆಲ್ ಆ ಥರ ಏನಾರ ಬೇಕು ಅಂದರೆ ಅಪ್ಲೈ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಒಂದು ಸ್ವಲ್ಪ ರಫ್ ಅನಿಸ್ತಿದೆ ಸ್ಕಿನ್ ಅಂದಾಗ ಕ್ಲೀನಾಗೆ ಅಲೋವೆರಾ ಜೆಲ್ ಹಾಕ್ಕೊಂಡ್ರೆ ಆರಾಮಾಗೆ ಮಾಡ್ಕೊಬೋದು. ನಾನು ನೋಡಿ ಅಲ್ಲಿ ಬೆತ್ಕೊಂಡಿದ್ದೀನಿ ಕಾಟನ್ ಎಷ್ಟು ಬರುತ್ತೆ ನೋಡಿ. ಆರಾಮಾಗಿ ಒಂದು 4 ಟೈಮ್ಸ್ ಯೂಸ್ ಮಾಡ್ಬೋದು ಒಂದು ಬ್ಲೇಡ್, ಅದಕ್ಕಿಂತ ಜಾಸ್ತಿ ಆಗಲ್ಲ, ಶಾರ್ಪ್ನೆಸ್ ಕಮ್ಮಿ ಆಗುತ್ತೆ. ಶಾರ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ಬೋದು. ಚೂರು ಅಲೋವೆರಾ ಜೆಲ್ ಅಪ್ಲೈ ಮಾಡ್ತೀನಿ, ನನಗೆ ಆರಾಮಾಗಿರುತ್ತೆ, ಎಷ್ಟು ಕ್ಲೀನಾಗಿ ಬರುತ್ತೆ. ಐಬ್ರೋ ಒಂಚೂರು ನೋಡಿಕೊಂಡು ಕ್ಲೀನಾಗಿ ಮಾಡ್ಕೋಬೇಕಾಗತ್ತೆ, ಎಷ್ಟು ಬೇಕೋ ಅಷ್ಟು ಕ್ಲೀನಾಗಿ ಇಲ್ಲಿ ಮಾಡ್ಕೊಬೋದು. ತಗೊಂಡು ಚೂರು ನೋಡಿ, ಕೆಂಪುದಿಲ್ಲ. ಹಾಂ ಆಯ್ತು ಮಕ್ಕಕ್ಕೆ ಚೂರು ಹಂಗೆ ಕ್ರೀಮ್ ಹಾಕ್ಕೊಂಬಿಡ್ತೀನಮ್ಮ. ಬಿಡು ಹೋಗಲಿ ಬಿಡು. ಜಾನ್ಸನ್ಸ್ ಬೇಬಿ ವೈಪ್ಸ್ ತೊಗೊಂಡು ಕ್ಲೀನಾಗಿ ವೈಪ್ ಮಾಡ್ಕೊಂಬಿಡ್ತೀನಿ. ನನಗೆ ಜಾನ್ಸನ್ಸ್ ಬೇಬಿ ವೈಪ್ಸ್ ಅಂತೂ ಚೆನ್ನಾಗಿ ಯೂಸ್ ಆಗುತ್ತೆ, ನನಗೆ ತುಂಬ ಇಷ್ಟ. ಕ್ಲೀನಾಗಿ ನಾನು ಏರ್ ಮೆತ್ಕೊಂಡಿದ್ರೆ ಬಂದ್ಬಿಡತ್ತೆ. ಇವಾಗ ಫೇಸ್ ವಾಶ್ ಅಥವಾ ಏನು ಮಾಡೋಕ್ಕೋಗಲ್ಲ. ಸ್ಕಿನ್ ಎಷ್ಟು ಸಾಫ್ಟ್ ಅಂತ ಅನಿಸುತ್ತೆ ಗೊತ್ತಾ, ಈ ಥರ ಲೇಸರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಆಚೆ ಹೋಗಬೇಕಾಗಿತ್ತು, ಸೊ ಫೇಸ್ಗೆಲ್ಲ ಕ್ರೀಮೆಲ್ಲ ಹಚ್ಕೊಂಡು ಒಂದು ಸ್ವಲ್ಪ ನನ್ನ ಐಬ್ರೋ ಅಷ್ಟು ಪರ್ಫೆಕ್ಟಾಗಿಲ್ಲ, ಸೊ ಇರೋದನ್ನೇ ಮ್ಯಾನೇಜ್ ಮಾಡಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅಲ್ಲೆಲ್ಲ ಪೆನ್ಸಿಲ್ ತೊಗೊಂಡು ಕ್ಲಿಯರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಒಂದು ಲಿಪ್ಸ್ಟಿಕ್ ಕೂಡ ಲೈಟಾಗಿ ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಹಾಕ್ತಿದ್ದೀನಿ. ಆ್ಯಂಡ್ ಅದು ನ್ಯೂಡ್ ಕಲರೇ ಇರುತ್ತೆ, ಬಟ್ ಕ್ಯಾಮ್ರಾ ಅಲ್ಲಿ ಎಡಿಟಿಂಗ್ ಎಲ್ಲ ಆಗೋ ಅಷ್ಟರಲ್ಲಿ ಅದು ಸ್ವಲ್ಪ ಲಿಪ್ಸಿಗೆಲ್ಲ ಡಾರ್ಕ್ ಆಗೇ ಕಾಣುತ್ತೆ, ಬಟ್ ಅದು ಆ್ಯಕ್ಚುಲಿ ನ್ಯೂಡ್ ಕಲರ್ ತುಂಬಾ ಲೈಟಾಗಿರುತ್ತೆ. ಕ್ಯಾಮ್ರಾಯಿಂದ ಒಂದು ಸ್ವಲ್ಪ ಡಾರ್ಕಾಗಿ ಕಾಣ್ಬೋದು ಅಷ್ಟೇ. ಎಲ್ಲಿಗೆ ರೆಡಿ ಆಗ್ತಿದ್ದೀನಿ ಅಂತ ಹೇಳಲೇ ಇಲ್ಲ.
ಆ, ಏನಿಲ್ಲ, ಚಿಕ್ಕ ಪಾಪುದು ಬರ್ತ್ಡೇ ಬರ್ತಿದೆ ಹತ್ತಿರದಲ್ಲೇ. ಇದು ವಿಡಿಯೋ ಮಾಡಿಕೊಂಡು ಒಂದು ವೀಕೇ ಆಯಿತು, ಬಟ್ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಚಿಕ್ಕ ಪಾಪುದು ಬರ್ಡೇ ಅಂತ ಹೇಳಿದೆ ಅಲ್ವಾ, ಸೊ ಅಲ್ಲಿಗೆ ಹೋಗಿ ಬರಬೇಕಿತ್ತು ಪಾರ್ಟಿ ಹಾಲ್ ಹತ್ರ. ಅವ್ರಿಗೆ ಅಡ್ವಾನ್ಸ್ ಎಲ್ಲ ಹೇಳಿ ಆ ಡೇಟ್ನ ಬ್ಲಾಕ್ ಮಾಡಿ ಊಟದ್ದು ಏನಿದೆ ಅದರದ್ದು ಎಲ್ಲ ಅಡ್ವಾನ್ಸ್ ಪೇ ಮಾಡಿ ಬರಬೇಕಿತ್ತು. ಎದ್ಬಿಟ್ಟು ಒಂದು ಸರಿ ಏನಂತಿದ್ದಾಳೆ, ಪಾನಿಪುರಿ ಪಾನಿಪುರಿ ಅಂತಿದ್ದಾಳೆ. ಇನ್ನೊಂದು ಸರಿ ನಾನು ರೆಡಿ ಆಗ್ತಿದ್ರಿ ಇಲ್ಲಿ ವೀಡಿಯೋಗೆ, ನಾನು ಬರ್ತೀನಿ ಅಂತಾಳೆ. ನಾನು ಎಲ್ಲಿಗೋ ರೆಡಿಯಾಗಿ ಹೋಗ್ತಾಯಿದ್ದೀನಿ ಅಂದ್ಕೊಂಡು. ಈಗೇನು ಕೇಳಿದ್ರಿ, ಅದು ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ತಿದ್ದಿದ್ದು. ಚಾರುನ ಮಲಗಿಸಿದ್ದೆ, ಅವಳಿಗೆ ಎಚ್ಚರ ಆಗಿಬಿಟ್ಟಿದೆ. ಎಚ್ಚರ ಆಗಿದಾಗ ನಾನು ವೀಡಿಯೋ ಮಾಡ್ತಿರೋದು ಅವಳಿಗೆ ಗೊತ್ತಾಗಿದೆ. ನಾನು ರೆಡಿ ಆಗ್ತಿದ್ರೆ ನಾನೆಲ್ಲೋ ಪಾನಿಪುರಿ ತಿನ್ನಕ್ಕೆ ಹೋಗ್ತಿದ್ದೀನಿ ಅಥವಾ ಎಲ್ಲೋ ಆಚೆ ಹೋಗ್ತಿದ್ದೀನಿ ಅಂದ್ಬಿಟ್ಟು ನಿದ್ದೆ ಕಣ್ಣಲ್ಲೇ ಅಂತಿದ್ದಾಳೆ ನಾನು ಬರ್ತೀನಿ ನಾನು ಅಂತ. ಸೊ ಅದನ್ನು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ಆ್ಯಂಡ್ ನಾನು ಕೂಡ ರೆಡಿ ಆದೆ. ಅವರೇ ಹೋಗಿ ಬರ್ಬೋದಿತ್ತು, ಬಟ್ ಬಾ ನೀನು ಬಾ ಊಟದ್ದು ಏನಾದರೂ ಸೆಲೆಕ್ಷನ್ ಮಾಡು ಅಂತ ಹೇಳಿದ್ರು. ಸೊ ಹಂಗಾಗಿ ಹೋಗ್ತಿದ್ದೀನಿ. ಮಕ್ಕಳು ಆರಾಮಾಗಿ ಮಲಗಿದ್ದಾರೆ, ಅವರು ಎದ್ದೇಳೋಷ್ಟೊತ್ತಿಗೆ ಹೋಗಿ ಬಂದ್ಬಿಡ್ಬೋದು. ಅಕಸ್ಮಾತ್ ಏನಾದ್ರು ಇವಾಗ ಈ ವಿಡಿಯೋ ಹಾಕ್ದೆ ಅಂದ್ಕೊಳ್ಳಿ ಯೂಟ್ಯೂಬಲ್ಲಿ, ನಮ್ಮ ಮ್ಯಾಮ್ ಫೋನ್ ಮಾಡಿ ಸರಿ ಬೈಬೇಕು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ನಮ್ಮ ಯಜಮಾನ್ರು ಹಾಕ್ಕೊಂಡು ಬೇಡ ಅಂತ ಹೇಳಿದ್ರು, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ಅಂತ ನಾನು ನಿಜವಾಗ್ಲೂ ಇವಾಗ ವಾಯ್ಸ್ ಓವರ್ ಕಟ್ ಮಾಡಲ್ಲ. ನಾನು ಕೇಳ್ತಾ ಇಲ್ವಾ ಹೆಲ್ಮೆಟ್ ಹಾಕ್ಕೊಂತೀನಿ ಅಂತ, ಸಿಗ್ನಲ್ಸ್ ಇಡ್ತೀನಿ, ವಾಯ್ಸ್ ಓವರ್ ಕೊಡಲ್ಲ ನಾನು, ಹಿಂಗೆ ಡೈರೆಕ್ಟ್ ಹಾಕ್ಬಿಡ್ತೀನಿ. ಮತ್ತೆ ಹ್ಞೂ ಜಸ್ತಿ ಮ್ಯಾಮ್ ಫೋನ್ ಮಾಡಿಬಿಟ್ಟು ಕೃತಿ ಹೋ ಮೆನಿ ಟೈಮ್ಸ್ ಐ ವಿಲ್ ಟೆಲ್ ಯು ಅಂತ ಕೇಳ್ತಾರೆ. ಏನು ಹೇಳಿ ನಾನು ಅವಾಗ ಎಷ್ಟು ಮ್ಯಾಮ್ ಅಂತ ಹೇಳಿ ಇವಾಗ ಹಾಕ್ಕೊಂಡು ಹೋಗ್ತಾ ಇಲ್ಲ, ಅದೇನು ಹೋಗೋದು ಬೈದ್ರೆ ಬೈಸ್ಕೋಣ, ಬೈಯಲ್ಲ. ನಾನು ಹೇಳ್ತೀನಿ ಸಿಂಪಲ್ ಅಷ್ಟೇ ಹೇಳೋದು ನಮ್ಮ ಯಜಮಾನ್ರ ಮೇಲೆ. ಯಾರು ಬೇಡ ಅಂತ ಹೇಳಿದ್ಯಾರು, ಬೇಡ ಅಂತ ಹೇಳಿದ್ಯಾರು? ನಾನು ಈ ವಿಡಿಯೋಲ್ಲಿ ನಾನು ಬೇಡ ಆಗಬಾರ್ದಲ್ಲ, ಇವತ್ತು ನಾನು ಬೇಡಾದ್ರೂ ಪರವಾಗಿಲ್ಲ, ಸುಮ್ಮನೆ ಬ್ರೇಕ್ಸ್ ಇದೆ ಅಷ್ಟೇ. ಮನೆಯಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟೇ. ಸೊ ಬೈಕಲ್ಲೇ ಹೋಗ್ತಿದ್ವಿ ಆ್ಯಂಡ್ ಹೆಲ್ಮೆಟ್ ವೇರ್ ಮಾಡ್ತೀನಿ ಅಂದರೆ ಬೇಡ ಬಿಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು. ನಮ್ಮ ಜಸ್ಸಿ ಮ್ಯಾಮ್ ನನ್ನನ್ನು ಬೈತಾರೆ ಹೆಲ್ಮೆಟ್ ಹಾಕ್ಕೊಂಡಿರೋ ಹೋದರೆ. ಸೊ ನಾನು ಅವ್ರಿಗೆ ರೇಗಿಸ್ತಿದ್ದೆ, ಹೇಳ್ತೀನಿ ಆಪ್ಷನ್ ನಿನಗೆ, ಆಪ್ಷನ್ ನಿನಗೆ ಏನು ಹೋಟ್ಲದೊಂದು ನೀನೊಪ್ಪ ಎಲ್ಲ ನಾನೊಪ್ಪ ಬೇಡ, ಹೋಟ್ಲದೇ ನೀವು ನೋಡ್ಕೊಳ್ಳಿ, ಬೇರೆ ಜವಾಬ್ದಾರಿ ನಾಳೆ ತಗೋ. ಜಸ್ಸಿ ಮ್ಯಾಮ್ಗೆ ಹೇಳ್ತೀನಿ ಹೆಲ್ಮೆಟ್ ನಾನು ಹಾಕ್ಕೊತೀನಿ ಅಂದರು, ನಮ್ಮ ಮನೆಯವರೇ ಬೇಡ ಅಂದರು ಅಂತ ಹೇಳ್ಬಿಟ್ಟು ಅವರನ್ನು ರೇಗಿಸ್ಕೊಂಡು ಹಂಗೆ ಬರ್ಡೇ ಪಾರ್ಟಿ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಹೋಗ್ತಿದ್ವಿ. ಅವರು ಏನು ಮಾಡಿದ್ದಾರೆ ಅಂತ ಅಂದರೆ ಬರ್ಡೇಗೆಲ್ಲ ಜವಾಬ್ದಾರಿ ಅವರೇ ತಗೊಳ್ದೆ ನನಗೂ ಒಂದು ಸ್ವಲ್ಪ ಅಂದರೆ ಇದು ಡೆಕೋರೇಷನ್ದಾಗಿರ್ಬೋದು ಅಥವಾ ಫೋಟೋಗ್ರಾಫಿ ಆಗಿರ್ಬೋದು ಆ್ಯಂಡ್ ಕೆಲವೊಂದು ಚಿಕ್ಕ ಪುಟ್ಟ ಇರುತ್ತಲ್ವ ಪ್ಲೇಟ್ಸ್ ಅಂಥದ್ದು ಆಗಲಿ ಆ್ಯಂಡ್ ರಿಟರ್ನ್ ಗಿಫ್ಟ್ ಅದೆಲ್ಲ ಜವಾಬ್ದಾರಿ ನನಗೆ ಬಿಟ್ಟಿದ್ರು. ಆ್ಯಂಡ್ ನನ್ನ ಹತ್ರ ಇರೋ ಬಜೆಟಲ್ಲೇ ನೀನು ಮುಗಿಸ್ಬೇಕು ಆ್ಯಂಡ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿಕೊಂಡು ನಾವು ಪಾರ್ಟಿನ ಈ ಥರ ಮಾಡ್ಕೊಳ್ತಿದ್ವಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಬರ್ತಾಯಿದ್ವಿ ಆ್ಯಂಡ್ ನಾವು ನಂದನ ಪ್ಯಾಲೇಸ್ ಹತ್ರ ಕೂಡ ರೀಚ್ ಆದ್ವಿ. ನಾವು ಲಾಸ್ಟ್ ಟೈಮ್ ಕೂಡ ನನ್ನ ದೊಡ್ಡ ಮಗಳ ಬರ್ತ್ಡೇ ಕೂಡ ಇಲ್ಲೇ ಅರೇಂಜ್ ಮಾಡಿದ್ದು. ನಮಗೆ ಇಲ್ಲಿ ಫುಡ್ ಆಗಿರ್ಬೋದು ಆ್ಯಂಡ್ ಇಲ್ಲಿ ಒಬ್ಬರು ಮ್ಯಾನೇಜರ್ ನಮ್ಮ ಮನೆಯವ್ರಿಗೆ ಫ್ರೆಂಡು. ಸೊ ಹಂಗಾಗಿ ಅವರೊಂದು ಸ್ವಲ್ಪ ಡಿಸ್ಕೌಂಟಲ್ಲೂ ಡಿಸ್ಕೌಂಟ್ ಅಂತಲ್ಲ, ಒಂದಿಷ್ಟು ಪರ್ಸೆಂಟ್ ಅಂತ ಕಮ್ಮಿ ಮಾಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಆ್ಯಂಡ್ ಆ ಮ್ಯಾನೇಜರ್ ಇರಲಿಲ್ಲ, ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾತಾಡಿ ಮತ್ತೆ ಎಲ್ಲ ನೋಡ್ತಿದ್ವಿ ಹಾಲೆಲ್ಲ ಇನ್ನೊಂದು ಸರಿ. ಆ್ಯಂಡ್ ಈ ಸರಿ ಇದೇನಾ ಇಲ್ವಾ ಅಥವಾ ಬೇರೆದಾ ದೊಡ್ಡ ಹಾಲಾ ಅಂತ ನೋಡ್ತಿದ್ವಿ, ಇನ್ನೂ ಏನೂ ಡಿಸೈಡ್ ಆಗಿರಲಿಲ್ಲ. ಆ್ಯಂಡ್ ಎಲ್ಲ ನೋಡಿಕೊಂಡು ಬಂದ್ವಿ. ಆ್ಯಂಡ್ ತುಂಬಾ ನೀಟಾಗೆ ಮೇಂಟೈನ್ ಮಾಡ್ತಾರೆ, ಫುಡ್ ಆಗಿರ್ಬೋದು ಅಲ್ಲಿ ಹಾಲ್ ಆಗಿರ್ಬೋದು ಆ್ಯಂಡ್ ಅರೇಂಜ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಂದನ ಪ್ಯಾಲೇಸ್ ಅಂತ ಏನಿದೆ ಆ ಹೆಸರಲ್ಲಿರುವಂಥ ಹೋಟೆಲ್ ಸಾಕಷ್ಟು ಕಡೆ ಇದೆ. ಅದನ್ನೆಲ್ಲ ಇಬ್ಬರು ಲೇಡೀಸ್ ಅಂತೆ ರನ್ ಮಾಡ್ತಿರೋದು. ಅಂದರೆ ಮೊದಲು ಅವರಪ್ಪ ಮಾಡ್ತಿದ್ರಂತೆ, ಮತ್ತು ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಈಗ ಅವರ ಮ್ಯಾನೇಜ್ ಮಾಡ್ತಿರೋದಂತೆ. ತುಂಬ ಚೆನ್ನಾಗಿದೆ ಮ್ಯಾನೇಜ್ಮೆಂಟ್ ಎಲ್ಲ ಆ್ಯಂಡ್ ಒಳ್ಳೆ ಸ್ಟಾಫು ಕೂಡ. ಆ್ಯಂಡ್ ಮೇಲೆ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ರೇ ಎಲ್ಲ ಕಡೆ ಹೋಟೆಲ್ಸ್ ಚೆನ್ನಾಗಿರೋದು. ಸೊ ಹಂಗಾಗಿ ಹುಡುಗಿರಾಗಿ ಜವಾಬ್ದಾರಿ ತಗೊಂಡು
ಮಾಡಿಕೊಂಡು ಅವರ ಅಪ್ಪಂದು ಬಿಡದೆ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ನನಗೊಂಥರ ಕೇಳಿದಾಗ ಇಂಪ್ರೆಸ್ ಆಯಿತು, ಖುಷಿ ಅನ್ನಿಸ್ತು. ಒಂದು ಲೇಡೀಸ್ ಇಷ್ಟು ಚೆನ್ನಾಗಿ ಎಲ್ಲ ಕಡೆ ಮ್ಯಾನೇಜ್ ಮಾಡ್ತಾರಲ್ಲ, ಎಲ್ಲ ಪ್ರಾಪರಾಗೇ ಇರುತ್ತೆ. ಫುಡ್ ಆಗಿರ್ಬೋದು ಅಥವಾ ಏನೇ ಆಗಲಿ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅವ್ರ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ ಒಂಥರ. ಸೊ ಹಂಗಾಗಿ ನಾವು ಇದಕ್ಕೇ ಮತ್ತೆ ರೆಫರ್ ಮಾಡಿದ್ವಿ. ನನಗಿನ್ನೊಂದು ಏನಂದರೆ ಇಲ್ಲಿ ನಾನ್ ವೆಜ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಊಟ ಮೀಲ್ ಬರುತ್ತೆ, ಆಂಧ್ರ ಮೀಲ್ ಅಂತ. ಅದು ಎಲ್ಲ ಪ್ಯಾಕೇಜಲ್ಲಿ ಕೊಡ್ತಾರೆ, ಸಖತ್ತಾಗಿರುತ್ತೆ. ಪಪ್ಪಿಂದ, ರಸಮಿಂದ, ಸಾಂಬಾರಿಂದ, ಅನ್ನ, ಸ್ವೀಟು, ಪಲ್ಯಗಳೊಂದು 2 ಥರದ್ದು, ಒಂದು ಹಪ್ಪಳ ಆ್ಯಂಡ್ ತುಪ್ಪ, ಚಟ್ನಿ ಆ್ಯಂಡ್ ಉಪ್ಪಿನಕಾಯಿ ಎಲ್ಲ ಕೊಡ್ತಾರೆ. ಆರ್ಡರ್ ಮಾಡಿದಾಗ ಆಗಿರ್ಬೋದು ಅಥವಾ ಅಲ್ಲೇ ಹೋದಾಗ ಮೀಲ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾವಾಗಲಾದರೂ ನಿಮಗೆ ತುಂಬ ಎಮರ್ಜೆನ್ಸಿ ಅಡುಗೆ ಮಾಡೋಕ್ಕಾಗೋದೇ ಇಲ್ಲ ಅಥವಾ ಎಲ್ಲಾದರೂ ಹೋಗಿ ಬರ್ತೀರಾ, ನಂದನ ಪ್ಯಾಲೇಸಲ್ಲಿ ಮೀಲ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಫುಲ್ ಯಮ್ಮಿಯಾಗಿರುತ್ತೆ. ಆ್ಯಂಡ್ ಕೂತ್ಕೊಂಡು ನಾವು ಇಬ್ಬರು ಕೂಡ ಊಟದ್ದು ಏನಿರಲಿ ಏನು ಅಂದ್ಬಿಟ್ಟು ಡಿಸೈಡ್ ಮಾಡ್ತಿದ್ವಿ, ಏನೇನಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಕೂತ್ಕೊಂಡು ಒಂದು ಸ್ವಲ್ಪ ಡಿಸ್ಕಷನ್ ಎಲ್ಲ ಮಾಡಿ ಏನು ಚೆನ್ನಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಚೂಸ್ ಮಾಡ್ತಿದ್ವಿ. ಆ್ಯಂಡ್ ಅವ್ರೊಂದು ಸ್ಲಿಪ್ ಕೊಡ್ತಾರೆ, ಅದರಲ್ಲಿ ಸಾಕಷ್ಟು ವೆರೈಟೀಸ್ ಇರುತ್ತೆ. ಅದರಲ್ಲಿ ನಮ್ಗೆ ಏನೇನು ಬೇಕು ಎಲ್ಲ ಟಿಕ್ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ಸೊ ನಾವು ಕೂಡ ಎಲ್ಲ ಇದಿರಲಿ ಅಂತ ಹೇಳ್ಬಿಟ್ಟು ಟಿಕ್ ಮಾಡಿಕೊಂಡು ಮಾತಾಡಿಕೊಂಡು ನನ್ನ ಸಜೆಷನ್ ನಾನು ಕೊಡ್ತಿದ್ದೆ, ಅವರು ಇಲ್ಲ ಇದಲ್ಲ ಹಿಂಗೆ ಇದು ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಹೇಳ್ತಿದ್ರು. ಎಲ್ಲ ಇಬ್ಬರಿಗೂ ಇಷ್ಟ ಆಗೋ ಥರನೇ ಮತ್ತೆ ಸೆಲೆಕ್ಷನ್ ಮಾಡಿ. ಹೋಟೆಲ್ದು ಏನಿದೆ ಅಂದರೆ ನಾವು ಇವಾಗ ಬರ್ಡೇ ಇನ್ನೊಂದು 10 ಡೇಸ್ ಅಥವಾ 1 ವೀಕ್ ಇದೆ ಅಂದಂಗೆ ಮುಂಚೆ ಬಂದು ಆ ಡೇಟ್ನ ಬ್ಲಾಕ್ ಮಾಡಿ ಅಡ್ವಾನ್ಸ್ ಪೇ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಅವರು ಬೇರೆ ಯಾರಾದರೂ ಬಂದರೆ ಆ ಡೇಟ್ಗೆ ಕೊಡಬೇಕಾಗತ್ತೆ ಅಂದ್ಬಿಟ್ಟು ಅಡ್ವಾನ್ಸ್ ಪೇ ಮಾಡಿಸ್ಕೊಳ್ತಾರೆ. ಆ್ಯಂಡ್ ನಾವು ಕೂಡ ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸಿ ಈ ಥರ ಫುಡ್ ಇರಲಿ ಅಂದ್ಬಿಟ್ಟು ಸೆಲೆಕ್ಷನ್ ಮಾಡಿದ್ವಿ. ಊಟದ್ದೆಲ್ಲ ಏನಿರುತ್ತೆ ಇದು ಪರ್ ಪ್ಲೇಟ್ ಇಷ್ಟು ಅಂತ ಇರುತ್ತೆ. ಸೊ ಹಂಗಾಗಿ ನಾವು ಇಷ್ಟು ಜನಕ್ಕೆ ಇಷ್ಟು ಪ್ಲೇಟ್ಸ್ ಅಂತ ಬುಕ್ ಮಾಡಿ ಫುಡ್ಡನ್ನು ಕೂಡ ಟ್ರೈ ಮಾಡಿದ್ವಿ. ನಾನ್ ಆಗಿರ್ಬೋದು ಅದೆಲ್ಲ ಸಾಫ್ಟ್ ಆಗಿರುತ್ತಾ ಏನು ಅಂತೆಲ್ಲ ಚೆಕ್ ಮಾಡಿದ್ವಿ. ಆ್ಯಂಡ್ ಕೆಳಗಡೆ ಒಂದು ಬೀಡ ಇತ್ತು, ನನಗೆ ತುಂಬ ಇಷ್ಟ ಬೀಡ. ನಾನು ಕೇಳಿದ್ರು ಕೇಳಿಲ್ಲ ಅಂದರೂ ಕೊಡಿಸ್ತಾರೆ ಬೀಡಾನ ನೋಡಿದ ತಕ್ಷಣ. ಸೊ ಬೀಡಾನ ಕೂಡ ತಗೊಳ್ತಿದ್ರು. ನಾನು ಕೂಡ ಬೀಡ ಅನ್ನಲ್ಲ, ನನಗೆ ಸ್ವೀಟ್ ಬೀಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗಾಗಿ ತಿನ್ಕೊಂಡು ಬಂದೆ. ಆ್ಯಂಡ್ ಎಲ್ಲಾದರೂ ಗೋಲ್ಗುಪ್ಪ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಿತ್ತು. ಕ್ಲೈಮೇಟ್ ಎಲ್ಲ ಹಂಗಿತ್ತು. ನನಗೊಂಥರ ಆಚೆ ಬಂದರೆ ಏನೋ ಅಂತ ತಿಂತೀನಿ, ಒಂದು ಸ್ವಲ್ಪ ಫುಬ್ಬಿ ನಾನು ತಿಂದಿಲ್ಲ ಅಂತಂದರೆ ತಲೆನೇ ಓಡಲ್ಲ, ಏನೋ ಒಂದು ತಿಂತಾ ಇರಬೇಕು. ಸ್ವಲ್ಪ ಆದಲು ಸರಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಬಟ್ ಎಲ್ಲೂ ಏನೂ ತಿನ್ನಲೇ ಇಲ್ಲ. ಮಳೆ ಬರೋ ಥರ ಇತ್ತು, ಯಾಕೆ ಎಲ್ಲರೂ ಮಾಡಲ್ಲ, ಎಲ್ಲೂ ಏನು ತಿಂದಿರ ಮನೆ ಸ್ಟ್ರೈಟ್ ತುಂಬ ಕ್ಲೋಸ್ ಸರ್ ಇದ್ದಾರೆ, ವಿಜಯ್ ಸರ್ ಅಂತ. ಅವರು ಕಾಣಿಸ್ಕೊಂಡ್ರು. ಅವರು ಸುಮ್ಮನೆ ಕಾಮಿಡಿಗೆ ಏನು ಹೀರೋಯಿನ್ ಹೋಗ್ತಿದ್ದೀರಾ ಹಂಗೆಲ್ಲ ಅಂತಿದ್ರು. ಸರ್ ನಡ್ಕೊಂಡು ಹೋಗ್ತಿದ್ರು ಅವರು ಸ್ಕೂಲಿಂದ, ನಾನೇ ಹೋಗಿ ಬಿಟ್ಟು ಬನ್ನಿ ಅಂತ ಹೇಳಿದೆ. ನಾವು ಇವಾಗ ನಡ್ಕೊಂಡು ಹೋಗ್ತಾ ಇರೋಣ, ಮಳೆ ಬಂದರೆ ಮಳೇಲಿ ನೆನೆಯೋಣ. ಪಾಪ ಸರ್ ಅಕಸ್ಮಾತ್ ಪಾಪ ಅವ್ರು ಮಳೆ ಬಂದರೆ ಮಳೇಲಿ ನೆನೆಯೋದು ಬೇಡ ಅಂತ ನಾನೇ ಹೋಗ್ಬಿಟ್ಟು ಬನ್ನಿರಿ ಅಂತ ಹೇಳಿದ್ರೆ ನಾನು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ತೀನಿ. ಯಾರು ಇವಳು ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಹೋಗ್ತಾವಳೆ ಅಂತ ನನ್ನ ಬೈಕೊತಾ ಇರ್ತಾರೆ ಜನ. ಮುಖ ನೋಡ್ತಾ ಇರ್ತಾರೆ. ನಾನು ಅಷ್ಟೊಂದು ಈ ಥರ ಮೊಬೈಲ್ ಇಟ್ಕೊಂಡು ಮಾತಾಡೋದೆಲ್ಲ ಅಭ್ಯಾಸ ಇಲ್ಲ, ಬಟ್ ರೂಢಿ ಮಾಡ್ಕೋಬೇಕು. ಐ ಮೀನ್ ಯೂಟ್ಯೂಬರ್, ಏನಕ್ಕೆ ಮುಜುಗಾರ, ನಮ್ಮ ಕೆಲಸನೇ ಇದಾದಮೇಲೆ ಅಲ್ವಾ. ಕ್ಲೈಮೇಟ್ ಎಲ್ಲ ಹೆಂಗಿದೆ ಗೊತ್ತಾ, ಫುಲ್ ಮೋಡ ಬರೋ ಥರ, ಮೋಡ ಇದೆ, ಮಳೆ ಬರೋ ಥರ ಇದೆ. ಇಟ್ಸ್ ಓಕೆ, ಮಳೆ ಬಂದರೆ ನಾನು ದೂರ ಬಿಡ್ತೀನಿ. ಇವಾಗ ಮಳೆ ಬರ್ತಾಯಿಲ್ಲ, ಎಷ್ಟಾದರೆ ಅಷ್ಟು ನಡ್ಕೊಂಡು ಹೋಗ್ಬಿಡೋಣ. ಗೋಲ್ಗುಪ್ಪ ಇತ್ತು, ಬೇಡ, ಅವರು ಇದ್ದಿದ್ರೆ ತಿನ್ನೋದಾಯಿತು. ನಾನೊಬ್ಬಳೆ ತಿನ್ನೋಕ್ಕೆ ನನಗೆ ಮನಸ್ಸೇ ಇಲ್ಲ. ಸೊ ಬೇಡ, ಹೊಟ್ಟೋಗೋಣ ಮನೆಗೆ. ಸರ್ ಗಾಡಿಯಲ್ಲಿ ಬರ್ತಿದ್ರೆ ಏನಂತ ಇದ್ದಾರೆ, ಏನು ಹೀರೋಯಿನ್ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ನೋಡಿ. ಅಂದರೆ ಏನು ಇದಕ್ಕೆ ಅರ್ಥ ಅಂತಂದರೆ, ಕೆಲವೊಬ್ಬರು ಇವಾಗ ಪಾಸಿಟಿವ್ ಆಗಿ ನೋಡೋರು ಈ ಥರ ಅನಿಸುತ್ತೆ ಹೀರೋಯಿನ್ನು ಅಂತ. ಕೆಲವೊಬ್ಬರು ನೆಗೆಟಿವ್ ಆಗಿ ನೋಡೋರು ಇವ್ರದ್ದು ಸಾಜ್ವಿಲ್ಲಪ್ಪ,
ಬಿಲ್ಡಪ್ಪು ಅಂತ ಅಂದ್ಕೊಳ್ತಾರೆ. ಚೆನ್ನಾಗಿರಲಿ ಅಂತ ಎಲ್ಲರೂ ಬಯಸಲ್ಲ, ಎಲ್ಲ ಇವಾಗ ಫುಲ್ ಪಡೋ ಜನನೇ. ಎಸ್ನೋ ಹೌದು, ಅನ್ನೇನು ಆಲ್ಮೋಸ್ಟ್ ಅಲ್ಲಿ ಬಂದ್ಬಿಟ್ಟೆ. ನಮ್ಮ ಮನೆ ಮೇನ್ ರೋಡಲ್ಲಿ ಬಂದ್ರಿ, ಯಾವ ಸಂಧಿಯಲ್ಲಿ ಬಂದರು. ಈ ಮಳೆ ಗುರು, ಮಳೆ ಸ್ಟಾರ್ಟ್ ಆಯಿತು. ಓಡು ಗುರು, ಓಡು 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 ಓಡು, ಮನೆಗೆ ಸೇರಿಬಿಡು. ಓಡು 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 ಓಡು, ರನ್ 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 ರನ್. ಮನೆಗೆ ಸೇರಿಬಿಡೋಣ, ಮಳೆ ಬರೋ ಅಷ್ಟು. ಬೆಳಗ್ಗೆ ವಾಕಿಂಗ್ ಹೋಗಿಲ್ಲ, ಅದು ಇವಾಗ ಕವರ್ ಆಗಿ ಹೋಗುತ್ತೆ. ರನ್ 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 ರನ್. ಯಾರಿದು ಕುಳ್ಕೊಂಡು ಇಲ್ಲಿ ಹೋಗ್ತೀವಿ? ಯಾರು ಇವಳು ಹಿಂಗೆ ಮೆಂಟ್ಲ್ ಥರ ಓಡ್ತಾವಳೆ? ರನ್ ರನ್ ರನ್. ಮಳೆ ಬರ್ತದೆ, ಮಳೆ. ಮನೆಗೆ ಸೇರ್ಕೊಂಬಿಡೋಣ. ಅಯ್ಯೋ, ನಾನೇನೋ ಹತ್ತತ್ರ ಬಂದ್ಬಿಟ್ಟೆ ಮನೆಗೆ. ನಿಂದೋಗ್ತಾರೇನೋ, ಗಾಡಿಯಲ್ಲಿ ಹೋಗಿದ್ದಾರೆ. ಜೋರಾಗಿ ಬಂದರೆ ಎಲ್ಲ ನಾನು ನಿಂತ್ಕೊಳ್ತಾರೆ ಬಿಡು. ಓಡೋಕ್ಕಾಗ್ತಾಯಿಲ್ಲ. ರನ್ 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 ರನ್. ಓಡೋಕ್ಕಾಗ್ತಾಯಿಲ್ಲ ಗುರು. ನಾನು ಜಾಸ್ತಿ ಓ ಏನು ಮಳೆ. ಓಡು ಓಡು ಓಡು. ರನ್ ರನ್ ರನ್. ಓ, ಮನೆ ಹತ್ರ ಬಂದ್ಬಿಟ್ಟೆ ಸದ್ಯಕ್ಕೆ. ಓ, ಜೋರಾಗೈತೆ, ಆಗೈತೆ ಆಗೈತೆ. ಅಮ್ಮ ಕೃಷ್ಣ, ಕರೆಕ್ಟ್ ಟೈಮ್ಗೆ ಒಬ್ಬ ಕರೆಕ್ಟಾಗೆ ಮನೆ ಹತ್ರನೂ ಬಂದೆ. ಮಳೆನೂ ಜೋರಾಯಿತು. ಓ ಮೈ ಗಾಡ್, ಟೈಮ್ ಚೆನ್ನಾಗಿದೆ. ನೆನೆಲಿಲ್ಲ. ನಮ್ಮ ಪುಟಾಣಿ ಮಕ್ಕಳು ಏನು ಮಾಡ್ತಾವ್ರು ನೋಡೋಣ. ಹಾಂ, ಇಲ್ಲ ಅಲ್ಲಿ ಒಬ್ಬ ಸರ್ ಬಂದರು. ಅದೇ ಒಂದ್ಸರಿ ನನಗೆ ಇಡ್ಲಿ ಕುಕ್ಕರ್ ಎಲ್ಲ ತಂದ್ಕೊಟ್ಟಿದ್ರಲ್ಲ, ನಡ್ಕೊಂಡು ಹೋಗ್ತಾಯಿದ್ರು, ಮಾತಾಡಿಸಿದ್ರು. ಏನು ಹೀರೋ ಹೀರೋಯಿನ್ ಹೋಗ್ತಾ ಇದ್ದೀರಾ ಅಂತ. ಬಿಟ್ಟು ಬರೋಕ್ಕೂ ನಾನೇ ಬಿಟ್ಟು ಬರೋಗ್ರಿ, ಮಳೆ ಬರುತ್ತೆ ಪಾಪ ಅವ್ರು ನಡ್ಕೊಂಡು ಹೋಗ್ತಾರೆ. ಅವ್ರಿಗೂ ಸ್ವಲ್ಪ ವಯಸ್ಸಾಗಿ ಬಿಟ್ಟು ಬರೋಗ್ರಿ ಅಂದೆ. ಅದಕ್ಕೆ ನಾನು ಅಲ್ಲಿಂದ ನಡ್ಕೊಂಡು ಬರ್ತೀನಿ. ಮಳೆ ಬರ್ತಾ ಇರಲಿಲ್ಲ, ಇದೇನು ಬರೋತಾ ಇತ್ತು. ಓಡಿ 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 ಬಂದಿದ್ದೀನಿ. ಎಷ್ಟು ಜೋರಾಗಿ ಓಡಿ ಬಂದಿದ್ದೀನಿ ಅಂದರೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ. ಅದಕ್ಕೆ ಸುಸು ಮಾಡಿಲ್ಲ. ಎತ್ಕೋಬೇಡ ಚಿನ್ನಿ. ಸ್ವೆಟರ್ ಏನು ಹಾಕ್ಕೊಂಡಿಲ್ಲ. ಏನು ಬಂಗಾರ ತಿಂದಿದ್ಯಾ? ಮುತ್ತ ಕೊಡಮ್ಮ. ಮುತ್ತ ಕೊಡು. ಅಜ್ಜಿ, ಇನ್ನು 2 ಸೆಕೆಂಡ್ ಆಗಿದ್ದಿದ್ರೆ ಸಖತ್ತಾಗಿ ನಿಂದೋಗ್ತಾ ಇದ್ದೆ ತಾನೆ ನಾನು. ಪಾಪ ಅವರೆಲ್ಲನೂ ಸೈಡ್ಗೆ ಹಾಕ್ಕೊಂಡ್ರು ಇಲ್ಲೋ, ಹಂಗೆ ಬರ್ತಾರೆ. ಹಾಂ, ಮಳೆ ಮಳೆ ನೋಡಿ, ಏನು ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಹಾಂ, ಬಚಾವಾಗ್ಬಿಟ್ಟೆ. ಅವ್ರೇನು ಮಾಡಿಕೊಂಡ್ರು. ಫೋನ್ ಮಾಡ್ತೀನಿ ತಾಳು. ಹ್ಞೂ ಮಳೆ 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 ಮಳೆ. ನಡೀರಿ, ಅಲ್ಲೇ ಹಾಲಲ್ಲಿ ಹೋಗೋಣ, ನಡೀರಿ. ಪಾಪ ಫೋನ್. ಮಳೆ ಬರ್ತಿತ್ತಲ್ವ, ಸೊ ಹಂಗಾಗಿ ಒಂದು ಸ್ವಲ್ಪ ಚಳಿ ಚಳಿ ಆಗಿತ್ತು ಅವತ್ತು. ಅದಕ್ಕೆ ಟೀ ಕೂಡ ಮಾಡಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಶುಂಠಿ ಎಲ್ಲ ಹಾಕಿ ಟೀ ಮಾಡ್ಕೊಂಡು ಟೀ ಕುಡಿತಿದ್ದೀವಿ.
ಆ್ಯಂಡ್ ಚಳಿಯಲ್ಲಿ ಬಿಸಿ ಬಿಸಿ ಟೀ ಏನು ಮಜಾ ಸಿಗುತ್ತೆ ಅಲ್ವಾ. ಟೀನ ಇಷ್ಟಪಡದೇ ಇರೋರು ಇರೋದೇ ಇಲ್ಲ ಅಲ್ವಾ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಟೀ ಇಷ್ಟ ಇದ್ದೇ ಇರುತ್ತೆ ಅಲ್ವಾ. ನನಗೆ ನನ್ನ ಸರೌಂಡಿಂಗಲ್ಲಿರೋ ಎಲ್ರಿಗೂ ಅಷ್ಟೇ, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಟೀ ಕಂಡ್ರೆ ಇಷ್ಟ. ಟೀ ಜೊತೆಗೆ ಬೆಳಗ್ಗೆ ಮಾಡುವಂಥ ಕಿಚಡಿನ ತಿಂತಿದ್ದೀನಿ, ಬಿಸಾಕಕ್ಕೆ ಚೆಲ್ದಿರ ತಿನ್ಬೇಕು. ಚೆಲ್ಲಿದ್ರೆ ಕೊಡಲ್ಲ, ವಾಪಸ್ ಇಸ್ಕೊಂಡ್ಬಿಡ್ತೀನಿ. ಒಂದು ಚೂರು ಚೆಲ್ಬಾರ್ದು. ಓಕೆ, ಈಗ ಇಲ್ಲಿದೆ ಅದೆಲ್ಲ ಕಿಚಡಿ ಅಮ್ಮ ಬೆಳಗ್ಗೆದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಬಟ್ಟಿ ಹಾಕ್ತೀನಿ, ನಾನು ತಿನ್ಬಿಡ್ತೀನಿ. ನಡಿ 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 ಅಂತದ ನೀನು ಮಾಡೋದು. ಹಾಂ, ನಿಂಗೆ ಇಷ್ಟನಾ ಮಾಡಬೇಕಾ? ಅವತ್ತಿನ ಡಿನ್ನರ್ಗೆ ಬೆಂಡೆಕಾಯಿ ಪಲ್ಯ ಹಾಗೂ ಸೊಪ್ಪಿನ ಸಾರು ಮಾಡಿದ್ದೆ. ಆ್ಯಂಡ್ ಅದರದ್ದು ಕೂಡ ರೆಸಿಪಿ ಶೂಟ್ ಮಾಡಿದ್ದೆ, ಬಟ್ ವ್ಲಾಗ್ ತುಂಬ ಲೆಂತಿ ಆಗೋಯಿತು ಅಂತ ಆಗ್ತಿಲ್ಲ. ನೆಕ್ಸ್ಟ್ ಶೇರ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.